ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಮಾರ್ಕೆಟ್ ನ ಬಿಗ್ ಮ್ಯಾನಿಪುಲೇಟ್ ಮಾಡಿದಾರ. ಯಾಕಂದ್ರೆ ಒಂದೇ ವರ್ಷದಲ್ಲಿ 22,000 ಟ್ರೇಡ್ ಮಾಡಿ 19,000 ಕೋಟಿಯಷ್ಟು ಪ್ರಾಫಿಟ್ ಮಾಡಿದ್ದಾರೆ. ಅದು ವಾರ್ ಸಿಚುಯೇಷನ್ ಅಲ್ಲ, ಅನವಶ್ಯಕವಾಗಿ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಬಿಗ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಆಗಿಬಿಟ್ಟು ಅವರು ಬಳಸ್ಕೊಂಡು ಮಾರ್ಕೆಟ್ ನ 19,000 ಕೋಟಿನ ಪ್ರಾಫಿಟ್ ಮಾಡಿದ್ದಾರೆ ಅಂತಾನೆ ಡೇಟಾ ಬರ್ತಾ ಇದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಲಾಸ್ಟ್ 2 ಡೇಸ್ ಇಂದ ರ್ಯಾಲಿ ಸ್ಟಾರ್ಟ್ ಆಗಿದಾವೆ. ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಒಂದು ಜಾಬ್ ಡೇಟಾ ಇರ್ಬೋದು, ಯು ಎಸ್ ಜಾಬ್ ಡೇಟಾ ಅನುಕೂಲಕರವಾಗಿ ಬಂದಿರೋದು. ಇನ್ನೊಂದು ಬಂದ್ಬಿಟ್ಟು ಇನ್ಫ್ಲೇಷನ್ ಅನ್ನೋದು 2% ಅಂತ ಏನ್ ಫಿಕ್ಸ್ ಏನಿಲ್ಲ ಅಂತ ಹೇಳ್ತಿದ್ದಾರೆ. ಕ್ರೂಡ್ ಆಯಿಲ್ ಕಡಿಮೆ ಆಗ್ತಾ ಇರೋದ್ರಿಂದ ಇನ್ಫ್ಲೇಷನ್ ಕಂಟ್ರೋಲ್ ಬರ್ತಾ ಇದೆ ಅಂತ ಹೇಳ್ತಾ ಇರೋದು. ಇನ್ನು ಕೆವಿನ್ ವರ್ಷ್ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡದೇ ಇರೋದು, ಅದರಿಂದನೇ ರೇಟ್ ಕಟ್ ಆಗೋ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಊಹೆಯಿಂದನೇ ಗೋಲ್ಡ್ ಅಂಡ್ ಸಿಲ್ವರ್ ರ್ಯಾಲಿ ಸ್ಟಾರ್ಟ್ ಆಗಿ ಗೋಲ್ಡ್ ಬಂದ್ಬಿಟ್ಟು 1,46,000 ಪರ್ 10 ಗ್ರಾಮ್ ಅಲ್ಲಿ ಇದ್ರೆ, ಇನ್ನು ಸಿಲ್ವರ್ ಬಂದ್ಬಿಟ್ಟು 2,35,000 ಪರ್ ಕೆಜಿ ಅಲ್ಲಿ ಇದೆ. ಇನ್ನು ಕ್ರೂಡ್ ಆಯಿಲ್ ನೋಡೋದಾದ್ರೆ ಬಿಲೋ $70 ಅಲ್ಲೇ ಸಸ್ಟೈನ್ ಆಗ್ತಾ ಬರ್ತಾ ಇದೆ. ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 311 crores ಅಷ್ಟು ನಿನ್ನೆ ಸೆಲ್ ಮಾಡಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಅಮೆರಿಕದ ಡೌಜನ್ ಮಾರ್ಕೆಟ್ ನೋಡೋದಾದ್ರೆ 600 ಪಾಯಿಂಟ್ಸ್ ಗೈನ್ ಆಗ್ಬಿಟ್ಟು ನ್ಯೂ ಹಾಲ್ ಟೈಮ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ಸ್ ಮಿಕ್ಸ್ಡ್ ರಿಯಾಕ್ಷನ್ ಅನ್ನೇ ತೋರಿಸ್ತಾ ಇದೆ. ನಿಫ್ಟಿ 24,400 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿನ್ನೆ ನಿಫ್ಟಿ 170 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 24,175 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ನಿಫ್ಟಿ ಮೇನ್ ಆಗಿ IT ಕಂಪ್ನಿಗಳು more than 5% ಅಷ್ಟು ಮೂವ್ ಆಗಿದಾವೆ. ಇದರಿಂದಾನೇ ನಿಫ್ಟಿ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಾ ಬಂದಿದೆ. ಇವತ್ತು ನಿಫ್ಟಿ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. 24,200 ಎಬೋ ಇದ್ರೆ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಇವತ್ತು 24,400 ಏನಿತ್ತು ರೀಸೆಂಟ್ ಹೈ, ಅದನ್ನ ಟಚ್ ಮಾಡೋ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತು ಅಮೆರಿಕದ ಒಂದು ಹಾಲಿಡೇ ಇದೆ ಅಂಡ್ ಬಿಫೋರ್ ಆಫ್ ಇಂಡಿಪೆಂಡೆನ್ಸ್ ಡೇ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.